ಒಂದ್ ಟೈಮ್ ಅಲ್ಲಿ ಹಾಲಿಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ ಅಂತ ಹೇಳಿ ರೈತರೇ ಸೇರ್ಕೊಂಡು ಸ್ಟಾರ್ಟ್ ಮಾಡಿರುವಂತ ಈ ಒಂದು ಕಂಪನಿ ಇವತ್ತು ಇಂಡಿಯಾದ ಎರಡನೇ ದೊಡ್ಡ ಮಿಲ್ಕ್ ಪ್ರೊಡ್ಯೂಸಿಂಗ್ ಕಂಪನಿ ಆಗಿದೆ. 1970s ಅಲ್ಲಿ ಕರ್ನಾಟಕದಲ್ಲಿದ್ದಂತಹ ಆಲ್ಮೋಸ್ಟ್ ಎಲ್ಲಾ ರೈತರು ಕೂಡ ಮಿಲ್ಕ್ ಪ್ರೊಡಕ್ಷನ್ ಮಾಡ್ತಾ ಇದ್ರು. ಸೊ ಅವಾಗ ಅವ್ರ ಹತ್ರ ಸಾಕಷ್ಟು ಮಿಲ್ಕ್ ಇತ್ತು, ಬಟ್ ಅದನ್ನ ಮಾರಾಟ ಮಾಡಕ್ಕೆ ಸರಿಯಾದ ಮಾರ್ಕೆಟೇ ಇರಲಿಲ್ಲ. ಸೊ ಹೀಗಾಗಿ ಅವ್ರು ಅದನ್ನ ಲೋಕಲ್ ಏಜೆಂಟ್ಸ್ ಹತ್ರನೇ ಮಾರಾಟ ಮಾಡ್ತಾ ಇದ್ರು. ಬಟ್ ಈ ಏಜೆಂಟ್ಸ್ ಏನ್ ಮಾಡ್ತಾ ಇದ್ರು, 1 ಲೀಟರ್ ಹಾಲಿನ ಬೆಲೆ ಏನಾದ್ರೂ 6 ರೂಪಾಯಿ ಆಗಿದ್ರೆ ಅದರಲ್ಲಿ 2 ರೂಪಾಯಿ ಮಾತ್ರ ರೈತರು ಕೊಟ್ಬಿಟ್ಟು ಇನ್ನುಳಿದಿರುವಂತ 4 ರೂಪಾಯಿನ ತಾವೇ ಇಟ್ಕೊಂತಾ ಇದ್ರು. ಅಂಡ್ ಸಮ್ ಟೈಮ್ಸ್ ಅದನ್ನು ಕೂಡ ಕೊಡ್ತಿರ್ಲಿಲ್ಲ. ಅಂಡ್ ತಮಗೆ ಯಾವಾಗ ಬೇಕೋ ಅವಾಗೆಲ್ಲ ಪ್ರೈಸಸ್ ಕೂಡ ಚೇಂಜ್ ಮಾಡ್ಕೊಂತಾ ಇದ್ರು. ಹೀಗಾಗಿ ಇದರಿಂದ ರೈತರಿಗೆ ಯಾವುದೇ ರೀತಿಯ ಲಾಭ ಆಗ್ತಾ ಇರ್ಲಿಲ್ಲ. ಸೊ ಈ ಮಿಡಲ್ ಮ್ಯಾನ್ ಗಳ ಕಾಟದಿಂದ ರೈತರೆಲ್ಲ ಈ ಒಂದು ಹೈನುಗಾರಿಕೆಯನ್ನೇ ಬಿಟ್ಟು ಬಿಡಬೇಕು ಅನ್ನೋ ಸಿಚುವೇಶನ್ ಬಂದ್ಬಿಟ್ಟಿದ್ರು. ಬಟ್ ಬರ್ತಾ ಬರ್ತಾ 1970ರ ವೇಳೆಗೆ ರೈತರಿಗೆಲ್ಲ ಅಮೂಲ್ ಮಾಡೆಲ್ ಬಗ್ಗೆ ಗೊತ್ತಾಗುತ್ತೆ. ಸೊ ಅವಾಗ ಅವರು ನಾವೇನಕ್ಕೆ ಇದನ್ನ ಇಂಪ್ಲಿಮೆಂಟ್ ಮಾಡ್ಕೋಬಾರ್ದು ಅಂತ ಹೇಳಿ ತಮ್ಮ ನಡುವೆನೆ ಒಂದು ಸಣ್ಣ ರೈತರ ಸಂಘ ಕಟ್ಕೊಂಡ್ಬಿಟ್ಟು ಸರ್ಕಾರದ ಸಹಾಯನ ತಗೊಂಡು 1974ರಲ್ಲಿ KMF ನ ಲಾಂಚ್ ಮಾಡಿ ಕೆಲವೊಂದಿಷ್ಟು ಸೈಂಟಿಫಿಕ್ ಮೆಜರ್ಸ್ ನ ಇಂಪ್ಲಿಮೆಂಟ್ ಮಾಡ್ತಾರೆ. ಅಂಡ್ ಇದಾದ್ಮೇಲೆ ಮಿಲ್ಕ್ ಜೊತೆಗೆ ಅದರ ಬೈ ಪ್ರಾಡಕ್ಟ್ ಕೂಡ ಮಾರಾಟ ಮಾಡ್ಬೇಕಂತ ಹೇಳಿ 1983ರಲ್ಲಿ ನಂದಿನಿ ಬ್ರ್ಯಾಂಡ್ ನ ಲಾಂಚ್ ಮಾಡಿ ಅದ್ರ ಮೂಲಕ ಬೈ ಪ್ರಾಡಕ್ಟ್ ಆಗಿ ತುಪ್ಪ, ಮೊಸರು, ಬೆಣ್ಣೆ ಇವುಗಳನ್ನ ಮಾರಾಟ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಈ ರೀತಿ ಒಂದು ಸಣ್ಣ ರೈತರ ಗುಂಪಿಂದ ಸ್ಟಾರ್ಟ್ ಆದಂತ ಈ ಒಂದು ಕಂಪನಿ ಇವತ್ತು 25 ಲಕ್ಷಕ್ಕಿಂತ ಜಾಸ್ತಿ ಜನ ಫಾರ್ಮರ್ಸ್ ನ ಹೊಂದಿದೆ. ಒಂದು ಸಣ್ಣ ಡೈರಿಯಿಂದ ಸ್ಟಾರ್ಟ್ ಆಗಿದ್ದು ಇವಾಗ 15,000ಕ್ಕಿಂತ ಜಾಸ್ತಿ ಡೈರೀಸ್ ನ ಹೊಂದಿದ್ದು ಹಲವಾರು ರೈತರು ಮತ್ತು ಮಹಿಳೆಯರಿಗೆಲ್ಲ ಒಂದು ಸ್ಟೇಬಲ್ ಇನ್ಕಮ್ ನ ಪ್ರೊವೈಡ್ ಮಾಡುವಂತ ಕರ್ನಾಟಕದ ಹೆಮ್ಮೆಯ ಬ್ರ್ಯಾಂಡ್ ಆಗಿ ಬೆಳೆದು ನಿಂತಿದೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.